ಮೇಲ್ಮನೆಯಲ್ಲಿ ಕೈ ಅಭ್ಯರ್ಥಿಗೆ ಹಿನ್ನಡೆಯಾಗುತ್ತಾ ಪ್ರಕರಣ ಮುಚ್ಚಿಟ್ರ ಹಾಗಾದ್ರೆ ಅಭ್ಯರ್ಥಿ ಮಳವಳ್ಳಿ ಶಿವಣ್ಣ. ಮೇಲ್ಮನೆ ಚುನಾವಣೆಗೆ ಕಾಂಗ್ರೆಸ್ನಿಂದ 5 ಹೆಸರು ಈಗಾಗಲೇ ಘೋಷಣೆಯಾಗಿದೆ. ಅದರಲ್ಲಿ ಪ್ರಮುಖ ಹೆಸರು ಮಳವಳ್ಳಿ ಶಿವಣ್ಣ ಅವರದ್ದು. ಆದರೆ ಕ್ರಿಮಿನಲ್ ಪ್ರಕರಣವನ್ನ ಮುಚ್ಚಿಟ್ರ ಉಮೇದುವಾರಿಕೆಯಲ್ಲಿ ಅಂತ ಪ್ರಶ್ನೆ ಮೂಡ್ತಾ ಇದೆ. ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಗೋವಿಂದರಾಜ್ ಜೆಡಿಎಸ್ ಅಭ್ಯರ್ಥಿ ದೂರನ್ನ ಕೊಟ್ಟಿದ್ದಾರೆ. ಈಗ ಆಯೋಗಕ್ಕೆ 4 ಕ್ರಿಮಿನಲ್ ಕೇಸ್ ಮುಚ್ಚಿಟ್ಟು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅಂತ ದೂರು ಸಲ್ಲಿಕೆಯಾಗಿದೆ. ಜೆಡಿಎಸ್ ಅಭ್ಯರ್ಥಿ ಕಡೆಯಿಂದ ನಾಮಪತ್ರದಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ದೂರು ಕೊಡಲಾಗಿದೆ. ಚುನಾವಣಾ ಅಧಿಕಾರಿಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಇಂಥದ್ದೊಂದು ದೂರನ್ನ ಕೊಟ್ಟಿದ್ದಾರೆ. ಚುನಾವಣಾ ಅಧಿಕಾರಿಗೆ 4 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಆ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಈ 4 ಪ್ರಕರಣಗಳನ್ನ ಮುಚ್ಚಿಟ್ಟು ಆ ಬಗ್ಗೆ ಮಾಹಿತಿಯನ್ನ ಕೊಡದೇನೆ ತಪ್ಪು ಮಾಹಿತಿಯನ್ನ ಕೊಟ್ಟು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮಳವಳ್ಳಿ ಶಿವಣ್ಣ ವಿರುದ್ಧ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೊಡಲಾಗಿದೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ದೂರನ್ನ ಕೊಟ್ಟಿರುವುದು, ಆ ದೂರಿನ ಪ್ರತಿಯನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಪರಿಷತ್ ಮೇಲ್ಮನೆಗೆ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಎಲ್ಲ ತಯಾರಿಗಳಾಗ್ತಾ ಇದೆ. ಚುನಾವಣಾ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅನಾಯಾಸವಾಗಿ ಅಂದ್ರೆ ಆರಾಮಾಗಿ 4 ಗೆದ್ದುಕೊಂಡು ಬರುತ್ತೆ. ಆದ್ರೆ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಮೀನಾಕ್ಷಿ ನಟರಾಜನ್ ಅವರ ಪ್ರಕರಣವನ್ನ ನಾವು ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಅವರ ವಿರುದ್ಧ ಕೂಡ ಗಂಭೀರ ಆರೋಪ ಇತ್ತು. ಪ್ರಕರಣವೊಂದನ್ನ ಮುಚ್ಚಿಟ್ಟು ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಅವರೀಗ ಸುಪ್ರೀಂ ಕೋರ್ಟ್ ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಅವರದ್ದು ರಿಜೆಕ್ಟ್ ಆಗಿದೆ ಆ ಒಂದು ಉಮೇದುವಾರಿಕೆ. ಸೊ ಹಾಗೇನೆ ಇಲ್ಲೂ ಕೂಡ ಆಗುವಂತ ಚಾನ್ಸಸ್ ಇದೆಯಾ? ಆಗುವಂತ ಒಂದು ಸಾಧ್ಯತೆಗಳು ಇದಾವೆ ಎನ್ನುವಂಥದ್ದು ಇದೀಗ ಜೆಡಿಎಸ್ ನಿಂದ ದೂರು ಕೊಟ್ಟಿರ್ತಕ್ಕಂಥ ಗೋವಿಂದರಾಜು ಅವರ ಒಂದು ವಿಶ್ವಾಸದ ನುಡಿಗಳು. ಯಾಕಂತ ಹೇಳಿದ್ರೆ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ಯಾವಾಗ ತಿರಸ್ಕೃತಗೊಂಡಿತೋ, ಅವರ ವಿರುದ್ಧ ಯಾವಾಗ ಕ್ರಮ ಆಯಿತೋ, ಇದೀಗ ಅದೇ ವಿಶ್ವಾಸದಲ್ಲಿ ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಏನು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ ಎನ್ನುವಂತ ಒಂದು ಮಾಹಿತಿಯನ್ನ ಪಡ್ಕೊಂಡು ಅವರು ಸಲ್ಲಿಸಿರುವಂತಹ ಒಂದು ಅಫಿಡವಿಟ್ ನಲ್ಲಿ ಈ ಒಂದು ಕ್ರಿಮಿನಲ್ ಕೇಸ್ಗಳ ಬಗ್ಗೆ, ಮೊಕದ್ದಮೆಗಳ ಬಗ್ಗೆ ಮಾಹಿತಿಯನ್ನು ಮುಚ್ಚಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಗೆ ಇದೀಗ ಜೆಡಿಎಸ್ ನ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದರಾಜು ಅವರು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಇವರು ಕ್ರಿಮಿನಲ್ ಕೇಸ್, ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಒಂದು ಕೇಸ್ ಇದೆ, ಹೈಕೋರ್ಟ್ ನಲ್ಲಿ 3 ಕೇಸ್ಗಳಿದ್ದಾವೆ. ಈಗ 4 ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಏನು ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಅಫಿಡವಿಟ್ ಸಲ್ಲಿಸಿದ್ದಾರೆ, ಆ ಒಂದು ಅಫಿಡವಿಟ್ ನಲ್ಲಿ ಒಂದು 4 ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಉಲ್ಲೇಖವನ್ನ ಮಾಡಿಲ್ಲ. ಹೀಗಾಗಿ ಇವರ ಒಂದು ನಾಮಪತ್ರವನ್ನು ತಿರಸ್ಕೃತಗೊಳಿಸಬೇಕು, ಮತ್ತೊಂದು ಕಡೆಯಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಇವತ್ತು ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರು ವಿಧಾನ ಪರಿಷತ್ ಚುನಾವಣಾಧಿಕಾರಿಗೆ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಏನು ಮಳವಳ್ಳಿ ಶಿವಣ್ಣ ಅವರು ಏನಿದ್ದಾರೆ ಅವ್ರ ವಿರುದ್ಧ ಕಾನೂನು ಪ್ರಕಾರವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂತ ಒಂದು ಮಾತನ್ನ ಇದೀಗ ಚುನಾವಣಾಧಿಕಾರಿಗಳು ಗೋವಿಂದರಾಜುಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಒಂದ್ ವೇಳೆ ಮೀನಾಕ್ಷಿ ನಟರಾಜನ್ ಅವರ ಒಂದು ಪ್ರಕರಣವನ್ನೇ ಮಾದರಿಯಾಗಿ ಇಟ್ಟುಕೊಂಡು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನಾದರೂ ಚುನಾವಣಾಧಿಕಾರಿಗಳು ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೇ ಆಗಿದ್ದಲ್ಲಿ ಬಹುತೇಕ ಅವರು ಒಂದ್ ರೀತಿ ಅವ್ರಿಗೆ ಹಿನ್ನಡೆ ಆಗುವಂತ ಒಂದು ಸಾಧ್ಯತೆಗಳು ಇದಾವೆ ಎನ್ನುವಂಥದ್ದು ಇದೀಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಅರುಣುಗಾರ್, ತಿಮ್ಮೇಗೌಡ್ರೆ, 5ನೇ ಅಭ್ಯರ್ಥಿಯಾಗಿ ಕೊನೆಯದಾಗಿ ವಿನಯ್ ಕಾರ್ತಿಕ್ ಅವರ ಹೆಸರನ್ನ ಕಾಂಗ್ರೆಸ್ ಘೋಷಣೆ ಮಾಡ್ತು. ಅಲ್ಲಿಗೆ ಇನ್ ಕೇಸ್ ಇವರದ್ದೇನಾದ್ರೂ ಉಮೇದುವಾರಿಕೆ ಕ್ಯಾನ್ಸಲ್ ಆದ್ರೆ, ರಿಜೆಕ್ಟ್ ಆದ್ರೆ ಅಲ್ಲಿಗೆ 4 ಜನರು ಮಾತ್ರ ಕಣದಲ್ಲಿರ್ತಾರೆ. ಜೆಡಿಎಸ್ ಮತ್ತು ಬಿಜೆಪಿಗೆ ಇದರ ಲಾಭ ಹೇಗೆ ಸಿಗಬಹುದಂತ ಅನ್ಸುತ್ತೆ? ಖಂಡಿತವಾಗಿ ಇತ್ತ ನಿರಾಯಸವಾಗಿ ಕಾಂಗ್ರೆಸ್ 4 ಸ್ಥಾನಗಳನ್ನ ಗೆಲ್ಲುತ್ತೆ. ಮತ್ತೊಂದು ಕಡೆಗೆ ಹೆಚ್ಚುವರಿ ಮತಗಳಿಂದ ಎನ್ಡಿಎ ಕೂಟದ 3ನೇ ಅಭ್ಯರ್ಥಿ ಗೋವಿಂದರಾಜು ಅವರು ಗೆಲ್ಲುವಂತ ಒಂದು ಸಾಧ್ಯತೆಗಳಿರ್ತವೆ. ಯಾಕಂತ ಹೇಳಿದ್ರೆ ಈಗಿರ್ತಕ್ಕಂಥ ಪೈಪೋಟಿ ಅಂದ್ರೆ ಒಂದು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್, ಮತ್ತೊಂದು ಕಡೆಗೆ ಎನ್ಡಿಎ ಕೂಟದ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ನಡುವೆ ಇದೀಗ ತೀವ್ರ ಪೈಪೋಟಿ ಎದುರಾಗಿರ್ತಕ್ಕಂಥದ್ದು. ಒಂದ್ ವೇಳೆ ಚುನಾವಣಾ ಅಧಿಕಾರಿಗಳು ಇದೀಗ ಮಳವಳ್ಳಿ ಶಿವಣ್ಣ ಅವರ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದೇ ಆಗಿದ್ದಲ್ಲಿ ಸಹಜವಾಗಿ ಕಾಂಗ್ರೆಸ್ 4 ಅಭ್ಯರ್ಥಿಗಳಿಗೆ ಮತವನ್ನು ಹಾಕಬೇಕಾಗುತ್ತೆ. ಇನ್ನು ಹೆಚ್ಚುವರಿ ಇರ್ತಕ್ಕಂಥ ಮತಗಳನ್ನ ಪಡ್ಕೊಂಡು ಇತ್ತ ಅನಿವಾರ್ಯವಾಗಿ ಮತ್ತೊಂದು ಕಡೆಯಾಗಿ ಏನು ಜೆಡಿಎಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದರಾಜು ಅವ್ರನ್ನ ಬೆಂಬಲಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ಅನಿವಾರ್ಯವಾದಂತ ಒಂದು ಬೆಳವಣಿಗೆ. ಅಂದ್ರೆ ಏನು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನಾಮಪತ್ರ ಸಲ್ಲಿಕೆ ಕೊನೆ ದಿನ ಮುಕ್ತಾಯವಾಗಿದೆ. ಮತ್ತೊಂದು ಕಡೆಗೆ ಸ್ಕ್ರೂಟಿನಿ ಕೂಡ ನಡೆದಿದೆ. ಮತ್ತೆ ಇದೀಗ ಪರ್ಯಾಯ ಅಭ್ಯರ್ಥಿಯನ್ನ ನಿಲ್ಲಿಸೋದಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇಲ್ಲ.
ಮಳವಳ್ಳಿ ಶಿವಣ್ಣವರ ಒಂದು ನಾಮಪತ್ರ ತಿರಸ್ಕೃತಗೊಳ್ಳುವಂತ ಒಂದು ಸಾಧ್ಯತೆಗಳು ಕಡಿಮೆ ಅನ್ನುವಂತ ಒಂದು ಮಾತನ್ನ ಇದೀಗ ಸಿದ್ದರಾಮಯ್ಯನವರ ಬೆಂಬಲಿಗರು ಮತ್ತೆ ಶಿವಣ್ಣವರ ಆಪ್ತರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆಯಾಗಿ ಮೀನಾಕ್ಷಿ ನಟರಾಜನ್ ಅವರ ಪ್ರಕರಣವನ್ನ ಮಾದರಿಯಾಗಿ ಇಟ್ಕೊಂಡು ಏನಾದರೂ ಚುನಾವಣಾಧಿಕಾರಿಗಳು ಕ್ರಮವನ್ನ ಕೈಗೊಂಡ್ರೆ ಖಂಡಿತವಾಗಿಯೂ ಕೂಡ ಖಚಿತವಾಗಿ ಮಳವಳ್ಳಿ ಶಿವಣ್ಣವರು ಅನರ್ಹ ಆಗ್ತಾರೆ, ನಾಮಪತ್ರ ಅವ್ರದ್ದು ತಿರಸ್ಕೃತಗೊಳ್ಳುತ್ತೆ ಎನ್ನುವಂತ ಒಂದು ಚರ್ಚೆ ಇದೀಗ ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜರು ಏನ್ ದೂರನ್ನ ಕೊಟ್ಟಿದ್ರೆ, ಆ ಒಂದು ದೂರಿನಿಂದಾಗಿ ಇದೀಗ ಮಳವಳ್ಳಿ ಶಿವಣ್ಣವರಿಗೆ ಒಂದು ಆತಂಕ ಮತ್ತೆ ಒಂದು ಕಂಟಕ ಎದುರಾಯ್ತಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಅರುಣುಗಾರ್.